ಹಾಯ್ ಫ್ರೆಂಡ್ಸ್, ಐಪಿಎಸ್ ಅಧಿಕಾರಿಗಳಾದ ರೂಪಾ ಮೌದ್ಗಿಲ್ ಮತ್ತು ವರ್ತಿಕಾ ಕಟಿಯಾರ್ ನಡುವೆ ಹೊಸ ಜಗಳ ಶುರುವಾಗಿದೆ. ಹಾಗಾದರೆ ಇಬ್ಬರ ನಡುವೆ ಕಿರಿಕಿಗೆ ಕಾರಣವೇನು? ಇಬ್ಬರಲ್ಲಿ ಯಾರು ಬೆಸ್ಟ್? ಅನುಭವದಲ್ಲಿ ಯಾರು ಮುಂದೆ? ಇಬ್ಬರ ಕುಟುಂಬ ಹೇಗಿದೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ರೂಪಾ ಮತ್ತು ವರ್ತಿಕಾ ಯುದ್ಧಕ್ಕೆ ಕಾರಣವೇನು? ಡಿ ರೂಪಾ ಮೌದ್ಗಿಲ್ ಮತ್ತು ವರ್ತಿಕಾ ಕಟಿಯಾರ್ ಇಬ್ಬರು ಅಧಿಕಾರಿಗಳು ಈಗ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಹಿಂದೆ ಮೀಟಿಂಗ್ ಒಂದರಲ್ಲಿ ಹಿರಿಯ ಅಧಿಕಾರಿಗಳ ಮುಂದೆನೇ ಜಗಳ ಮಾಡ್ಕೊಂಡಿದ್ರು. ಈಗ ಈ ಜಗಳ ಹೊಸ ಹಂತಕ್ಕೆ ಹೋದಂಗಿದೆ. ತಮ್ಮ ಸೀನಿಯರ್ ಅಧಿಕಾರಿ ರೂಪಾ ವಿರುದ್ಧ ವರ್ತಿಕಾ ಕಟಿಯಾರ್ ದೂರು ನೀಡಿದ್ದಾರೆ. ರೂಪಾ ಮೌದ್ಗಿಲ್ ಹೆಡ್ ಕಾನ್ಸ್ಟೇಬಲ್ ಮಂಜುನಾಥ್ ಟಿಎಸ್, ಹೋಮ್ ಗಾರ್ಡ್ ಮಲ್ಲಿಕಾರ್ಜುನ್ ಮತ್ತು ಕಿರಣ್ ಅನ್ನೋರನ್ನ ಬಳಸಿಕೊಂಡು ಷಡ್ಯಂತ್ರ ರೂಪಿಸಿದ್ದಾರೆ. 2024ರ ಸೆಪ್ಟೆಂಬರ್ 1ರಂದು ನಾನು ಆಫೀಸ್ನಲ್ಲಿ ಇಲ್ಲದೆ ಇರುವಾಗ ಈ ಸಿಬ್ಬಂದಿಯನ್ನು ನನ್ನ ಚೇಂಬರ್ಗೆ ಕಳುಹಿಸಿದ್ದಾರೆ. ಈ ಸಿಬ್ಬಂದಿ ಕೆಲವೊಂದು ಮಹತ್ವದ ದಾಖಲೆಗಳನ್ನು ನನ್ನ ಕೊಠಡಿಯಲ್ಲಿ ಇಟ್ಟು ಫೋಟೋ ತೆಗೆದಿದ್ದಾರೆ. ಆ ಫೋಟೋಗಳನ್ನು ವಾಟ್ಸಪ್ ಮೂಲಕ ಆ ಸಿಬ್ಬಂದಿ ರೂಪಾಗೆ ಕಳುಹಿಸಿದ್ದಾರೆ. ರೂಪಾ ಈ ಫೋಟೋಗಳನ್ನಿಟ್ಕೊಂಡು ನನ್ನ ವಿರುದ್ಧ ಷಡ್ಯಂತ್ರ ಹೂಡಬಹುದು. ಅಂತಹದ್ದೇನಾದರೂ ಆದರೆ ಅವುಗಳಿಗೆಲ್ಲ IPS ಅಧಿಕಾರಿ ರೂಪಾ ಅವರೇ ಕಾರಣ ಅಂತ ವರ್ತಿಕಾ ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು DGP ಅಲೋಕ್ ಮೋಹನ್ಗೆ ಈ ದೂರು ಸಲ್ಲಿಕೆಯಾಗಿದೆ. ಇಬ್ಬರ ಹುಟ್ಟೂರು ಯಾವುದು? ದಾವಣಗೆರೆಯಲ್ಲಿ ಹುಟ್ಟಿದ ರೂಪಾ ಬೆಳೆದಿದ್ದು ಬೆಂಗಳೂರಿನಲ್ಲಿ. ಇವರದ್ದು ಹೈಲಿ ಎಜುಕೇಟೆಡ್ ಫ್ಯಾಮಿಲಿಯಾಗಿದ್ದು ತಂದೆ ತಾಯಿ ಇಬ್ಬರು ಗವರ್ನಮೆಂಟ್ ಕೆಲಸದಲ್ಲಿದ್ದರು. ಅಪ್ಪ JH ದಿವಾಕರ್ BSNನಲ್ಲಿ ಇಂಜಿನಿಯರ್ ಆಗಿದ್ರೆ ಅಮ್ಮ ಹೇಮಾವತಿ ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು. ಅದೇ ವರ್ತಿಕಾ ಕಟಿಯಾರ್ ಉತ್ತರ ಪ್ರದೇಶ ಮೂಲದವರು. ಇಬ್ಬರಲ್ಲಿ ಸೀನಿಯರ್ ಯಾರು? 2000ನೇ ಬ್ಯಾಚ್ನ UPSC ಪರೀಕ್ಷೆಯಲ್ಲಿ ರೂಪಾ 43ನೇ ರ್ಯಾಂಕ್ ಪಡ್ಕೊಂಡಿದ್ರು. ಅದರಂತೆ ರೂಪಾಗೆ ಕರ್ನಾಟಕ ಕೇಡರ್ ನೀಡಲಾಗಿತ್ತು. ಇನ್ನು ವರ್ತಿಕಾ ಕಟಿಯಾರ್ 184ನೇ ರ್ಯಾಂಕ್ ಪಡ್ಕೊಂಡಿದ್ರು. ಹೀಗಾಗಿ ಇವರು ಉತ್ತರ ಪ್ರದೇಶದವರಾದರೂ ಕರ್ನಾಟಕ ಕೇಡರ್ಗೆ ಹಾಕಲಾಗಿತ್ತು. ವಯಸ್ಸಿನಲ್ಲಿ ಯಾರು ದೊಡ್ಡವರು? ರೂಪಾ ಮೌದ್ಗಿಲ್ 1975ರಲ್ಲಿ ಜನಿಸಿದ್ದು ಈಗ 49 ವರ್ಷ ವಯಸ್ಸಾಗಿದೆ. ಅದೇ ವರ್ತಿಕಾ 1986ರಲ್ಲಿ ಜನಿಸಿದ್ದು 38 ವರ್ಷ ವಯಸ್ಸಾಗಿದೆ. ರೂಪಾಗೆ ಹೋಲಿಸಿದ್ರೆ ವರ್ತಿಕಾ ಕಟಿಯಾರ್ 11 ವರ್ಷ ಸಣ್ಣವರು. ಅನುಭವದಲ್ಲಿ ಯಾರು ಮುಂದೆ? ರೂಪಾ ಕರ್ನಾಟಕ ಕೇಡರ್ ಅಧಿಕಾರಿಯಾಗಿ ಉಡುಪಿ ASP ಆಗಿ ವೃತ್ತಿ ಜೀವನ ಶುರು ಮಾಡಿದ್ರು. ನಂತರ ಧಾರವಾಡ, ಗದಗ, ಬೀದರ್, ಯಾದಗಿರಿಯಲ್ಲಿ SP ಆಗಿ ಕೆಲಸ ಮಾಡಿದ್ರು. 2007ರಲ್ಲಿ ಮಧ್ಯಪ್ರದೇಶದ ಮಾಜಿ CM ಉಮಾ ಭಾರತಿಯನ್ನು, 2008ರಲ್ಲಿ ಮಾಜಿ ಸಚಿವ ಯಾವಗಲ್ರನ್ನು ಅರೆಸ್ಟ್ ಮಾಡಿದ್ರು. ಬೆಂಗಳೂರು DCP ಆಗಿ ರಾಜ್ಯ ಕಾರಾಗೃಹ ವಿಭಾಗದ IG ಆಗಿ ನೇಮಿಸಲಾಯಿತು. ಅಲ್ಲೂ ಅಕ್ರಮಗಳನ್ನ ಬಯಲಿಗೆ ಎಳೆದು ಸುದ್ದಿಯಾದ್ರು. ಇದಾದ್ಮೇಲೆ ಸಂಚಾರ ಮತ್ತು ರಸ್ತೆ ಸುರಕ್ಷತಾ ಆಯುಕ್ತೆಯಾಗಿ, ಹೋಮ್ ಗಾರ್ಡ್ ಮತ್ತು ಸಿವಿಲ್ ಡಿಫೆನ್ಸ್ ಇಲಾಖೆ ಮಹಾನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಈಗ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ನ DIG ಆಗಿ ಕೆಲಸ ಮಾಡ್ತಿದ್ದಾರೆ. ಇನ್ನು ವರ್ತಿಕಾ ಕಟಿಯಾರ್ ಧಾರವಾಡದ SP ಆಗಿ, ಬೆಳಗಾವಿಯ ಗೋಕಾಕ್ನಲ್ಲಿ ಪ್ರೊಬೇಷನರಿ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಉತ್ತರ ಕನ್ನಡದ ಮೊದಲ ಮಹಿಳಾ SP ಆಗಿ ಕೆಲಸ ಮಾಡಿದ ಖ್ಯಾತಿ ಕೂಡ ಇವರಿಗಿದೆ. ಸದ್ಯ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ನಲ್ಲಿ IG ಆಗಿ ಕೆಲಸ ಮಾಡ್ತಿದ್ದಾರೆ. ಲೇಡಿ ಸಿಂಗಂಗಳಾಗಿಯೇ ಫೇಮಸ್. ಇಬ್ಬರು ಅಧಿಕಾರಿಗಳು ಕೂಡ ಲೇಡಿ ಸಿಂಗಂ ಅಂತಲೇ ಫೇಮಸ್ ಆಗಿದ್ದಾರೆ. ತಮ್ಮ ಕೆಲಸಗಳಿಂದಾಗಿ ಡಿ ರೂಪಾ ಈವರೆಗೆ 41 ಬಾರಿ ವರ್ಗಾವಣೆಗೊಂಡಿದ್ದಾರೆ. ಹಿರಿಯ ಅಧಿಕಾರಿಗಳಿಂದ ಹಿಡಿದು ರಾಜಕಾರಣಿಗಳವರೆಗೆ ಎಲ್ಲರನ್ನೂ ಎದುರು ಹಾಕಿಕೊಂಡಿದ್ದಾರೆ. ಇವರ ಸೇವೆಗಾಗಿ 2016ರ ಜನವರಿ 26ರಂದು ಗಣರಾಜ್ಯೋತ್ಸವ ದಿನದಂದು ರಾಷ್ಟ್ರಪತಿ ಪದಕ ಕೂಡ ಸಿಕ್ಕಿದೆ. ಅದೇ ರೀತಿ ವರ್ತಿಕಾ ಕೂಡ ತಮ್ಮ ಖಡಕ್ ಕೆಲಸಗಳಿಂದ ಫೇಮಸ್ ಆಗಿದ್ದಾರೆ. ಕೊರೋನಾ ಟೈಮಲ್ಲಿ ರಸ್ತೆಗೆ ಇಳಿದು ಕೆಲಸ ಮಾಡಿದ್ರು. ಹೆಚ್ಚು ವಿವಾದ ಮಾಡೋದು ಯಾರು? ವಿವಾದಗಳಲ್ಲಿ ಡಿ ರೂಪಾ ತುಂಬಾನೇ ಮುಂದಿದ್ದಾರೆ. ಇವರು ಮಾಡಿಕೊಂಡ ವಿವಾದಗಳು ಒಂದೆರಡಲ್ಲ. ಈ ಹಿಂದೆ IAS ಅಧಿಕಾರಿ ರೋಹಿಣಿ ಸಿಂಧೂರಿ ಜೊತೆ ಕಿರಿಕ್ ಮಾಡ್ಕೊಂಡಿದ್ರು. ರೋಹಿಣಿಯ ಕೆಲವೊಂದು ವೈಯಕ್ತಿಕ ಫೋಟೋಗಳನ್ನು ರಿಲೀಸ್ ಮಾಡಿದ್ರು. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿ ಈಗಲೂ ಈ ವಿಚಾರ ಕೋರ್ಟ್ನಲ್ಲಿದೆ. ಈಗ ವರ್ತಿಕಾ ಕಟಿಯಾರ್ ಜೊತೆ ಹೊಸ ಸಮರ ಶುರು ಮಾಡಿದ್ದಾರೆ. ಅದೇ ವರ್ತಿಕಾ ಕಟಿಯಾರ್ ಈ ಹಿಂದೆ ಈ ರೀತಿಯ ವಿವಾದ ಮಾಡಿಕೊಂಡಿರಲಿಲ್ಲ. ಕುಟುಂಬ ಮತ್ತು ಮಕ್ಕಳು ಹೇಗಿದ್ದಾರೆ?
ರೂಪಾ 2003ರಲ್ಲಿ ಒಡಿಸ್ಸಾ ಕೇಡರ್ನ IAS ಅಧಿಕಾರಿ ಮನೀಶ್ ಮೌದ್ಗಿಲ್ ಅವರನ್ನ ಮದುವೆಯಾಗಿದ್ದಾರೆ. ಇವರು ಮೂಲತಃ ಪಂಜಾಬ್ನವರು. ರೂಪಾ ಮನೀಶ್ ಮೌದ್ಗಿಲ್ ದಂಪತಿಗೆ ಅನಘಾ, ರೋಶಿಲ್ ಎಂಬ 2 ಮಕ್ಕಳಿದ್ದಾರೆ. ಅದೇ ವರ್ತಿಕಾ ಕಟಿಯಾರ್ 2011ರಲ್ಲಿ IFS ಅಧಿಕಾರಿಯಾಗಿದ್ದ ನಿತಿನ್ ಸುಭಾಷ್ರನ್ನ ಮದುವೆಯಾಗಿದ್ದಾರೆ. ಇವರು ಆಗ ದೆಹಲಿಯಲ್ಲಿ ರಾಯಭಾರ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ರು. ಆದರೆ ಕುಡಿತ, ಸ್ಮೋಕಿಂಗ್ ಚಟ ಹೊಂದಿದ್ದ ನಿತಿನ್ ಸುಭಾಷ್ ವರ್ತಿಕಾಗೆ ವರದಕ್ಷಿಣೆ ಕಿರುಕುಳ ಕೊಡ್ತಿದ್ರು. 2016ರಲ್ಲಿ ಹಲ್ಲೆ ಮಾಡಿ ಕೈ ಕೂಡ ಮುರಿದಿದ್ರು. ಹೀಗಂತ 2021ರಲ್ಲಿ ವರ್ತಿಕಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ದಂಪತಿಗೆ ಓರ್ವ ಮಗ ಕೂಡ ಇದ್ದಾನೆ. ಫ್ರೆಂಡ್ಸ್, ಇದು ರಾಜ್ಯದ IPS ಅಧಿಕಾರಿಗಳಾದ ರೂಪಾ ಮೌದ್ಗಿಲ್ ಮತ್ತು ವರ್ತಿಕಾ ಕಟಿಯಾರ್ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ರೂಪಾ ಮೌದ್ಗಿಲ್ ಹೋದಲ್ಲೆಲ್ಲ ಕಿರಿಕ್ ಮಾಡ್ಕೊಳ್ಳೋದು ಸರಿನಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.